ಬಿಜೆಪಿಯಲ್ಲಿ ಎಷ್ಟರ ಮಟ್ಟಿಗೆ ಬಣ ಬಡಿದಾಟ ತಾರಕಕ್ಕೇರಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಆ ಕಡೆ ರೇಣುಕಾಚಾರ್ಯ ಕೂಡ ಈ ವಿಚಾರಕ್ಕೆ ಕೆರಳಿ ಕೆಂಡವಾಗಿದ್ದಾರೆ. ಒಟ್ಟು ಇಡೀ ಬಣ ಬಡಿದಾಟ ಈಗ ದೆಹಲಿ ಅಂಗಳವನ್ನ ತಲುಪಿದೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು. ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿ ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು ಬಿಜೆಪಿ ಪಾಳೆಯದಲ್ಲಿ ಬಣ ಬಡಿದಾಟದ ಕಿಚ್ಚು. ಫೈರ್ ಬ್ರ್ಯಾಂಡ್ ವಿರುದ್ಧ ಕೇಸರಿ ನಾಯಕರು ಕಿಡಿ. ವೈಯಕ್ತಿಕ ದ್ವೇಷದಿಂದ ಈ ತರ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಪಕ್ಷ 100% ಉಚ್ಚಾಟನೆ ಮಾಡ್ತಾರೆ. ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾರ ಯತ್ನಾಳ್. ಕರ್ನಾಟಕ ಇನ್ನೂ ಚೆನ್ನಾಗಿರ್ತದೆ. ಉಚ್ಚಾಟನೆ ಮಾಡಿ ಪಿಸಾಕಿ ಏನು ಆಗಲ್ಲ. ಲಾಸ್ ಆಗೋದು ನಮ್ಗೆ, ನಮ್ ಹಿಂದುತ್ವ ಕ್ಲಾಸ್ ಆಗೋದು. ಅವನು ಮಕ್ಕಳ ಹಾಕೊಂಡ್ರೆ ಹಿಂದುತ್ವ ನಾಯಕ ಅವನು ಉಗಿದ ಆಚೆ ಹಾಕಿ. ಕೇಳಿದ್ರಲ್ಲ ಈ ಆಕ್ರೋಶ ಆವೇಶ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೋಲಾಹಲ ಎಬ್ಬಿಸಿದ್ದಾರೆ. ಪಕ್ಷದ ನಾಯಕರ ವಿರುದ್ಧವೇ ಮಾತನಾಡುತ್ತಿರೋ ಫೈರ್ ಬ್ರ್ಯಾಂಡ್ ಕೇಸರಿ ನಾಯಕರಿಗೆ ದೊಡ್ಡ ತಲೆನೋವಾಗಿದ್ದಾರೆ. ಬಿಜೆಪಿಯಲ್ಲಿ ಒಳಬೇಗುದಿ ತಾರಕಕ್ಕೇರಿದೆ. ಯತ್ನಾಳ್ ಟೀಮ್ ವಿರುದ್ಧ ವಿಜಯೇಂದ್ರ ಆಪ್ತರು ಸಮರಕ್ಕೆ ಮುಂದಾಗಿದ್ದಾರೆ. ಕುರುಡುಮಲೆ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ನಾಡದೇವಿಯ ದರ್ಶನ ಪಡೆದ್ರು. ಇದೇ ವೇಳೆ ಯತ್ನಾಳ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಯತ್ನಾಳ್ ಒಂದೇ ಪ್ರಶ್ನೆ ಅಲ್ಲ, ಇಲ್ಲಿ ನಾ ಹೇಳಿದ್ವಿ ಆಂತರಿಕ ಬಾಹ್ಯ ಎರಡು ದುಷ್ಟಶಕ್ತಿಗಳು ಇದಾವೆ ನಮ್ಮಲ್ಲಿ. ಶಿಸ್ತಂದ್ರೆ ಯಾವುದನ್ನೇ ಮಾಡಿದ್ರು ಸಿಸ್ಟಮೆಟಿಕ್ ಆಗಿ ಶಿಸ್ತಿನಿಂದಾನೇ ಕತ್ತರಿಸಬೇಕು. ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು. ದುಷ್ಟಶಕ್ತಿಗಳು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು, ಬಾಹ್ಯ ಅಂದ್ರೆ ಹೊರಗಿನವರು ಕಾಂಗ್ರೆಸ್ ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ದೆಹಲಿ ಅಂಗಳ ತಲುಪಿದ ಬಣ ಬಡಿದಾಟ. ಇತ್ತ ದಿನೇ ದಿನೇ ಹೆಚ್ಚಾಗ್ತಿರೋ ಬಣ ಬಡಿದಾಟವನ್ನ ತಣಿಸಲು ವಿಜಯೇಂದ್ರ ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಪ್ರಹ್ಲಾದ್ ಜೋಶಿ ಜೊತೆ ಮಾತನಾಡಿ ಮನಸ್ತಾಪ ಸರಿಪಡಿಸಲು ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಮಿತ್ ಶಾ, ಜೆಪಿ ನಡ್ಡಾ ಭೇಟಿಗೆ ಸಮಯ ಕೇಳಿದ ವಿಜಯೇಂದ್ರ ಯತ್ನಾಳ್ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಹೆಚ್ಚುತ್ತಲೇ ಇದ್ದು ಹೈಕಮಾಂಡ್ ಮಧ್ಯ ಪ್ರವೇಶಿಸದಿದ್ರೆ ಗಾಯ ಮತ್ತಷ್ಟು ದೊಡ್ಡದಾಗುವುದು ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಬಿಜೆಪಿಯಲ್ಲಿ ಎಷ್ಟರ ಮಟ್ಟಿಗೆ ಬಣ ಬಡಿದಾಟ ತಾರಕಕ್ಕೇರಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಆ ಕಡೆ ರೇಣುಕಾಚಾರ್ಯ ಕೂಡ ಈ ವಿಚಾರಕ್ಕೆ ಕೆರಳಿ ಕೆಂಡವಾಗಿದ್ದಾರೆ. ಒಟ್ಟು ಇಡೀ ಬಣ ಬಡಿದಾಟ ಈಗ ದೆಹಲಿ ಅಂಗಳವನ್ನ ತಲುಪಿದೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು. ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿ ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು ಬಿಜೆಪಿ ಪಾಳೆಯದಲ್ಲಿ ಬಣ ಬಡಿದಾಟದ ಕಿಚ್ಚು. ಫೈರ್ ಬ್ರ್ಯಾಂಡ್ ವಿರುದ್ಧ ಕೇಸರಿ ನಾಯಕರು ಕಿಡಿ. ವೈಯಕ್ತಿಕ ದ್ವೇಷದಿಂದ ಈ ತರ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಪಕ್ಷ 100% ಉಚ್ಚಾಟನೆ ಮಾಡ್ತಾರೆ. ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾರ ಯತ್ನಾಳ್. ಕರ್ನಾಟಕ ಇನ್ನೂ ಚೆನ್ನಾಗಿರ್ತದೆ. ಉಚ್ಚಾಟನೆ ಮಾಡಿ ಪಿಸಾಕಿ ಏನು ಆಗಲ್ಲ. ಲಾಸ್ ಆಗೋದು ನಮ್ಗೆ, ನಮ್ ಹಿಂದುತ್ವ ಕ್ಲಾಸ್ ಆಗೋದು. ಅವನು ಮಕ್ಕಳ ಹಾಕೊಂಡ್ರೆ ಹಿಂದುತ್ವ ನಾಯಕ ಅವನು ಉಗಿದ ಆಚೆ ಹಾಕಿ. ಕೇಳಿದ್ರಲ್ಲ ಈ ಆಕ್ರೋಶ ಆವೇಶ. ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೋಲಾಹಲ ಎಬ್ಬಿಸಿದ್ದಾರೆ. ಪಕ್ಷದ ನಾಯಕರ ವಿರುದ್ಧವೇ ಮಾತನಾಡುತ್ತಿರೋ ಫೈರ್ ಬ್ರ್ಯಾಂಡ್ ಕೇಸರಿ ನಾಯಕರಿಗೆ ದೊಡ್ಡ ತಲೆನೋವಾಗಿದ್ದಾರೆ.
ಬಿಜೆಪಿಯಲ್ಲಿ ಒಳಬೇಗುದಿ ತಾರಕಕ್ಕೇರಿದೆ. ಯತ್ನಾಳ್ ಟೀಮ್ ವಿರುದ್ಧ ವಿಜಯೇಂದ್ರ ಆಪ್ತರು ಸಮರಕ್ಕೆ ಮುಂದಾಗಿದ್ದಾರೆ. ಕುರುಡುಮಲೆ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ನಾಡದೇವಿಯ ದರ್ಶನ ಪಡೆದ್ರು. ಇದೇ ವೇಳೆ ಯತ್ನಾಳ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಯತ್ನಾಳ್ ಒಂದೇ ಪ್ರಶ್ನೆ ಅಲ್ಲ ಇಲ್ಲಿ. ನಾ ಹೇಳಿದ್ವಿ ಆಂತರಿಕ ಬಾಹ್ಯ ಎರಡು ದುಷ್ಟಶಕ್ತಿಗಳು ಇದಾವೆ ನಮ್ಮಲ್ಲಿ. ಶಿಸ್ತಂದ್ರೆ ಯಾವುದನ್ನೇ ಮಾಡಿದ್ರು ಸಿಸ್ಟಮೆಟಿಕ್ ಆಗಿ ಶಿಸ್ತಿನಿಂದನೇ ಕತ್ತರಿಸಬೇಕು. ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಬೇಕು, ದುಷ್ಟಶಕ್ತಿಗಳು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು, ಬಾಹ್ಯ ಅಂದ್ರೆ ಹೊರಗಿನವರು ಕಾಂಗ್ರೆಸ್ ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ದೆಹಲಿ ಅಂಗಳ ತಲುಪಿದ ಬಣ ಬಡಿದಾಟ. ಇತ್ತ ದಿನೇ ದಿನೇ ಹೆಚ್ಚಾಗ್ತಿರೋ ಬಣ ಬಡಿದಾಟವನ್ನ ತಣಿಸಲು ವಿಜಯೇಂದ್ರ ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಪ್ರಹ್ಲಾದ್ ಜೋಶಿ ಜೊತೆ ಮಾತನಾಡಿ ಮನಸ್ತಾಪ ಸರಿಪಡಿಸಲು ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಮಿತ್ ಶಾ, ಜೆಪಿ ನಡ್ಡಾ ಭೇಟಿಗೆ ಸಮಯ ಕೇಳಿದ ವಿಜಯೇಂದ್ರ ಯತ್ನಾಳ್ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಹೆಚ್ಚುತ್ತಲೇ ಇದ್ದು, ಹೈಕಮಾಂಡ್ ಮಧ್ಯ ಪ್ರವೇಶಿಸದಿದ್ರೆ ಗಾಯ ಮತ್ತಷ್ಟು ದೊಡ್ಡದಾಗುವುದು ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಬಿಜೆಪಿಯಲ್ಲಿ ಎಷ್ಟರ ಮಟ್ಟಿಗೆ ಬಣ ಬಡಿದಾಟ ತಾರಕಕ್ಕೇರಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಆ ಕಡೆ ರೇಣುಕಾಚಾರ್ಯ ಕೂಡ ಈ ವಿಚಾರಕ್ಕೆ ಕೆರಳಿ ಕೆಂಡವಾಗಿದ್ದಾರೆ. ಒಟ್ಟು ಇಡೀ ಬಣ ಬಡಿದಾಟ ಈಗ ದೆಹಲಿ ಅಂಗಳವನ್ನ ತಲುಪಿದೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು. ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿ ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು ಬಿಜೆಪಿ ಪಾಳೆಯದಲ್ಲಿ ಬಣ ಬಡಿದಾಟದ ಕಿಚ್ಚು. ಫೈರ್ ಬ್ರ್ಯಾಂಡ್ ವಿರುದ್ಧ ಕೇಸರಿ ನಾಯಕರು ಕಿಡಿ. ವೈಯಕ್ತಿಕ ದ್ವೇಷದಿಂದ ಈ ತರ ಮಾಡ್ತಾ ಇದ್ದಾರೆ. ಹಂಗಾಗಿ ಅವ್ರನ್ನ ಪಕ್ಷ 100% ಉಚ್ಚಾಟನೆ ಮಾಡ್ತಾರೆ. ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾರ ಯತ್ನಾಳ್. ಕರ್ನಾಟಕ ಇನ್ನೂ ಚೆನ್ನಾಗಿರ್ತದೆ. ಉಚ್ಚಾಟನೆ ಮಾಡಿ ಬಿಸಾಕಿ ಏನು ಆಗಲ್ಲ. ಲಾಸ್ ಆಗೋದು ನಮ್ಗೆ, ನಮ್ಮ ಹಿಂದುತ್ವ ಕ್ಲಾಸ್ ಆಗೋದು. ಅವನು ಮಕ್ಕಳ ಹಾಕಿದ್ರೆ ಹಿಂದುತ್ವ ನಾಯಕ ಅವನು ಉಗಿದ ಆಚೆ ಹಾಕಿ. ಕೇಳಿದ್ರಲ್ಲ ಈ ಆಕ್ರೋಶ.